ಇವತ್ತು ಅರ್ಧಕ್ಕೆ ಬಿಟ್ಟ ಪುಸ್ತಕವನ್ನ ಪೂರ್ತಿ ಓದೋದು ಹೇಗೆ ಅಂತ ಒಂದಷ್ಟು ಟಿಪ್ಸ್ ನ ಕೊಡ್ತೀನಿ. ಇಷ್ಟ ಆಯ್ತು ಫಾಲೋ ಮಾಡಿ ನೋಡಿ. ಆ ಪುಸ್ತಕವನ್ನ ಓದಿ ಮುಗಿಸ್ಬೇಕು ಅನ್ನೋ ರೂಲು ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ನಿಮ್ಗೆ ಆ ಪುಸ್ತಕ 50 ಪುಟ ಓದಾದ್ಮೇಲೆ ಇಷ್ಟ ಆಗಿಲ್ಲ ಬಿಡ್ತೀನಿ ಅಂತಂದ್ರೆ ದಟ್ ಇಸ್ ಟೋಟಲಿ ಫೈನ್. ಎಲ್ಲಾ ಪುಸ್ತಕವನ್ನು ಮುಗಿಸ್ಬೇಕು ಅನ್ನೋ ರೂಲ್ನ ಫಸ್ಟ್ ಮನ್ಸಿಂದ ತೆಗೆದುಹಾಕಿ, ಓಕೆ ನನ್ಗೆ ಈ ಪುಸ್ತಕ ಇಷ್ಟ ಆಗ್ಲಿಲ್ಲ, ಹಿಡಿಸ್ಲಿಲ್ಲ, ನಾನು ಓದ್ಲಿಲ್ಲ, ಇಟ್ಸ್ ಫೈನ್ ಅನ್ನುವಂತಹ ಭಾವನೆಯನ್ನ ಅಕ್ಸೆಪ್ಟ್ ಮಾಡೋದನ್ನ ಕಲೀರಿ. ಆದಷ್ಟು ಒಂದು ಪುಸ್ತಕ ಅಟ್ ಎ ಟೈಮ್, ಅಂದ್ರೆ ಒನ್ ಬುಕ್ ಅಟ್ ಎ ಟೈಮ್, ಒಂದು ಪುಸ್ತಕವನ್ನ ಓದಲು ಪ್ರಯತ್ನಿಸಿ. 1-2 ಫೈನ್, ಬಟ್ ನಾನ್ ಹೇಳೋದು ಒಂದು ಪುಸ್ತಕ ಅಟ್ ಒನ್ ಟೈಮ್, ಇಟ್ಸ್ ಟೋಟಲಿ ಫೈನ್. ಸೊ ಒಂದ್ರ ಬಗ್ಗೆ ಮಾತ್ರ ಗಮನ ಕೊಡಿ ಫಸ್ಟು. ಸೊ ಅದಾದ್ಮೇಲೆ ಬೇರೆ ಪುಸ್ತಕಗಳನ್ನ ಓದಕ್ಕೆ ಶುರು ಮಾಡಿ. ಒಂದು ಪುಸ್ತಕ ಹೈಪ್ ಆಗ್ತಾ ಇದೆ ಎಲ್ಲಾ ಕಡೆ, ಸೊ ಎಲ್ರೂ ಓದ್ತಾ ಇದಾರೆ, ಸೊ ಹಾಗಾಗಿ ನಾನು ಕೂಡ ಓದ್ಬೇಕು ಅನ್ನುವಂತಹ ಭಾವನೆಗಳನ್ನ ಬಿಟ್ಬಿಡಿ. ನಿಮಗೆ ಯಾವಾಗ ಆ ಪುಸ್ತಕ ಇಷ್ಟ ಆಗುತ್ತೆ ಆಗ ಮಾತ್ರ ಓದಿ. ಬೇರೆಯವ್ರು ಓದ್ತಾ ಇದಾರೆ, ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದಾರೆ ಅನ್ನೋ ಕಾರಣಕ್ಕೆ ದಯಮಾಡಿ ಓದ್ಬೇಡಿ. ಒಂದು ಪುಸ್ತಕ ಓದಾದ್ಮೇಲೆ ಸ್ವಲ್ಪನಾದ್ರೂ ಗ್ಯಾಪ್ ಕೊಡಿ, ಅಟ್ಲೀಸ್ಟ್ 1-2 ದಿನಗಳ ಕಾಲ. ಆ ಪುಸ್ತಕ, ಆ ಕತೆ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಎಲ್ಲಾದ್ರೂ ನೀವು ಅನಿಸಿಕೆ ಬರಿಬೇಕು ಅಂದ್ರೆ ಬರಿಬೋದು. ಬಟ್ ಅದಾದ್ಮೇಲೆ ಹೊಸ ಪುಸ್ತಕವನ್ನ ಓದಕ್ಕೆ ಶುರು ಮಾಡಿ. ಇವತ್ತು ಓದ್ದೆ ತಕ್ಷಣನೇ ಇನ್ನೊಂದು ಓದಬೇಕು ಅಂದಾಗ ಅಫ್ಕೋರ್ಸ್ ಆ ಡೆಸ್ಪ್ರೆಷನ್ಗೆ ಓದನ್ನ ಅರ್ಧಕ್ಕೆ ನಿಲ್ಲಿಸ್ಲಬಹುದು. ನಾವು ಪ್ರತಿದಿನ ಪುಸ್ತಕವನ್ನ 10 ಪುಟನಾದ್ರೂ ಓದಿ. ಸೊ ಇವತ್ತು ಓದಿ ನಾಳೆ ಓದಿಲ್ಲ ಅಂದ್ರೆ ಅಗೇನ್ ಕನ್ಸಿಸ್ಟೆನ್ಸಿ ಇಲ್ಲ. ಸೊ ಕನ್ಸಿಸ್ಟೆಂಟ್ ಆಗಿ ನೀವು ಓದ್ಲೇಬೇಕು. ಇವತ್ತು ನಿಮ್ಗೆ ಓದಕ್ಕೆ ಇಷ್ಟ ಇಲ್ಲ ಆದ್ರೂ ಕೂಡ 5 ನಿಮಿಷ ಓದಕ್ಕೆ ಟ್ರೈ ಮಾಡಿ. ಸೊ ಅದಾದ್ಮೇಲೆ ನಿಮಗೆ ಮೇ ಬಿ ಇನ್ನೂ ಓದಬೇಕು ಅಥವಾ ಬುಕ್ನ ಕಂಟಿನ್ಯೂ ಮಾಡಬೇಕು ಅನ್ನುವಂತಹ ಆಸಕ್ತಿ ಬರ್ಬೋದು. ಪ್ರತಿದಿನ ಏನು ಓದ್ತೀರಾ ಅಲ್ವಾ, ಅದನ್ನ ನೋಟ್ ಮಾಡಿಟ್ಕೊಳ್ಳಿ. ಅಂದ್ರೆ ಇವತ್ತು ನಾನು 10 ಪೇಜ್ ಓದ್ದೆ, ಅಥವಾ ಇವತ್ತು ನಾನು 2 ಕತೆ ಓದ್ದೆ, ನಾಳೆ 2 ಕತೆ ಓದಲೇಬೇಕು, ಈ ಒಂದು ಮನಸ್ಥಿತಿ ಇಟ್ಕೊಳ್ಳಿ. ಸೊ ಇದು ನಿಜವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನೋಡ್ತಿರೋ ನಿಮಗೆ ಇನ್ನೂ ಹೆಚ್ಚು ಟಿಪ್ಸ್ ಏನಾದ್ರು ಗೊತ್ತಿದ್ರೆ ದಯಮಾಡಿ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ, ನನಗೂ ಕೂಡ ಅದು ಹೆಲ್ಪ್ ಆಗುತ್ತೆ.